ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ತಂದೂರಿ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ನಾನಿಲ್ಲಿ ಅರ್ಧ kg 500 ಗ್ರಾಮ್ಸ್ ಚಿಕನ್ ಹೋಲ್ ಲೆಗ್ ಅನ್ನು ತಗೊಂಡಿದ್ದೇನೆ. ಇದನ್ನು ಇವಾಗ ಫಸ್ಟಿಗೆ ಕ್ಲೀನ್ ಮಾಡೋಣ. ಇವಾಗ ನಾನಿಲ್ಲಿ ಚಿಕನನ್ನು ಚೆನ್ನಾಗಿ ತೊಳೆದಿದ್ದೇನೆ. ಚಿಕನಲ್ಲಿ ಜಾಸ್ತಿ ನೀರಿನ ಅಂಶ ಇರಬಾರ್ದು. ತೊಳೆದ ಚಿಕನಿಗೆ ಇವಾಗ ಕಟ್ಸ್ ಹಾಕಬೇಕು. ಆಗ ನಾವು ಹಾಕಿದ ಮಸಾಲ ಚಿಕನಿಗೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. 2 ಪೀಸ್ ಸೈಡಲ್ಲಿ ಕೂಡ ಸ್ಲಿಟ್ಸ್ ಹಾಕಿ ಈ ರೀತಿ ಚಿಕನಿಗೆ ಸ್ಲಿಟ್ಸ್ ಹಾಕಿದ ಮೇಲೆ ಅದನ್ನು ನಾವು ಸ್ವಲ್ಪ ಫ್ರೀ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಲೆಮನ್ ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತೊಂದು 15 ಮಿನಿಟ್ಸ್ ನಾವಿದನ್ನು ಇಡಬೇಕು. ಹೀಗೆ ಫ್ರೀ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಅದರಲ್ಲಿರುವ ರಾ ಸ್ಮೆಲ್ ಹೋಗುತ್ತೆ. ಮತ್ತೊಂದು ಚಿಕನ್ ಚೆನ್ನಾಗಿ ಟೆಂಡರೈಸ್ ಆಗಿ ಅದಕ್ಕೆ ನಾವು ಹಾಕಿದ ಎಲ್ಲ ಮಸಾಲ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ನಾನು 15 ಮಿನಿಟ್ಸ್ ಇಡ್ತೇನೆ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಪೇಸ್ಟ್ ರೆಡಿ ಮಾಡುವ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ಮೊಸರು, 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಚಮಚದಷ್ಟು ಮೆಣಸಿನ ಹುಡಿ, 1 ಚಮಚದಷ್ಟು ಕೊತ್ತಂಬರಿ ಹುಡಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹುಡಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಅರಶಿನ ಹುಡಿ ತಗೊಂಡಿದ್ದೇನೆ, ಆಗ ಸ್ವಲ್ಪ ಹಾಕಿದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಗರಂ ಮಸಾಲ, 1/4 ಚಮಚದಷ್ಟು ಕಾಳು ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಲೆಮನ್. ಇವಾಗ ಇದೆಲ್ಲವನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡುವ. ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಆ್ಯಡ್ ಮಾಡಲಿಲ್ಲ. ಮತ್ತು ತಂದೂರಿ ಮಸಾಲ ಪೌಡರ್ ಇದ್ದರೆ ಮೆಣಸಿನ ಹುಡಿಯ ಬದಲಿಗೆ ತಂದೂರಿ ಮಸಾಲ ಪೌಡರ್ ಹಾಕ್ಬೋದು. ನಾನು ಈ ಸ್ಟೇಜಲ್ಲಿ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದರೆ ಮಾತ್ರ ಆ್ಯಡ್ ಮಾಡಿ. ಆವಾಗ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸಬೇಕಾದ್ರೆ ಆಯಿಲ್ ತೋರಿಸಿರಲಿಲ್ಲ. ಸ್ವಲ್ಪ ಆಯಿಲ್ ಹಾಕಬೇಕು, ಒಂದು ಅರ್ಧ ಸ್ಪೂನಷ್ಟು. ಯಾವುದಾಗ್ತದೆ? ವೆಜಿಟೇಬಲ್ ಆಯಿಲ್. ರೆಡಿ ಮಾಡಿದ ಪೇಸ್ಟನ್ನು ನಾವಿಲ್ಲಿ ಪ್ರೀ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ ಲೆಗ್ಸಿಗೆ ಅಪ್ಲೈ ಮಾಡುವ. ಎಲ್ಲ ಪೀಸಸ್ಗೆ ಮಸಾಲ ಚೆನ್ನಾಗಿ ಕೋಟ್ ಆಗಿದೆ. ನಾನಿದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೇನೆ. ಒಂದು ಮಿನಿಮಮ್ 2 ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಯೂಶ್ವಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಚಿಕನ್ ತಂದೂರಿ ಜೊತೆ ಚಟ್ನಿ ಕೂಡ ಸರ್ವ್ ಮಾಡ್ತಾರೆ ಅಲ್ವಾ? ಆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ಸ್ವಲ್ಪ ಮಿಂಟ್ ಲೀವ್ಸ್ ಅಂದರೆ ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಗ್ರೀನ್ ಚಿಲ್ಲಿ ಖಾರ ಇದ್ದರೆ ಒಂದೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಆಮೇಲೆ 3 ಸ್ಪೂನಷ್ಟು ಮೊಸರು. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಚಟ್ನಿ ರೆಡಿ ಆಯಿತು. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಡಿ. ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಮತ್ತು ಸ್ವಲ್ಪ ಗೀ, ಬಟರ್ ಇದ್ದರೆ ಬಟರ್ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಗೀ ಇತ್ತು, ಗೀ ಆ್ಯಡ್ ಮಾಡ್ತಾ ಇದ್ದೇನೆ. ಫ್ರೈ ಮಾಡ್ತೇನೆ.
ಕಡಿಮೆ ಉರಿಯಲ್ಲಿ 2 ಸೈಡನ್ನು ಕೂಡ 10 ಮಿನಿಟ್ಸ್ ಫ್ರೈ ಮಾಡಬೇಕು. ನಮ್ಮ ತಂದೂರಿ ಚಿಕನ್ ರೆಡಿ ಆಯಿತು. ಇವಾಗ ಸರ್ವ್ ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ ಅಲ್ವಾ. ಚಟ್ನಿ ಜೊತೆ ತಂದೂರಿ ಚಿಕನ್ ಸೂಪರ್ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.